ಪಕ್ಕದ ಇದು ನೈಸ್, ಇಟ್ಸ್ ಗುಡ್. ಅದು ವರ್ಷನೇ ಚೇಂಜ್ ಆಗಿಬಿಡುತ್ತೆ. ಎಷ್ಟಾಯಿತು? 200. ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಟೈಮ್ ಬಂದು 5:30. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಏನಕ್ಕಪ್ಪ ಅಂತ ಅಂದರೆ ನಾನು ಇವಾಗ ಹೋಗ್ತಿರೋ ಪ್ಲೇಸ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ತುಂಬಾ ಖುಷಿ ಇದೆ. 100% ಶೋರ್ ನಿಮಗೆ ಈ ವಿಡಿಯೋದಲ್ಲಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಾವು ಗಾಡಿನ ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನಲ್ಲಿ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಟ್ರೈನ್ ಬಂದು ನಿಂತ್ಕೊಬಿಟ್ಟಿತ್ತು. ಅದಕ್ಕೆ ಪಟ ಪಟ ಅಂತ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ತಲೆ ಕೆಟ್ಕೊಳ್ಳೋದು. ಅವ್ರಿಗೊಂದು ಟ್ರೈನ್ ಬರೋದು ಅಂದಲ್ಲ, ಸೀಟ್ ಸಿಗಲ್ಲ. ನಾನು ಅದಕ್ಕೆ ಯಾವಾಗ ಅರ್ಧ ಗಂಟೆ ಕಾಲು ಗಂಟೆ ಮುಂಚೆ ಕೂರೋಣ. ಸೇಫ್ ಆ್ಯಂಡ್ ಸೆಕ್ಯೂರ್. ನನಗೆ ವಿಂಡೋ ಸೀಟ್ ಬೇಕಂತ ಆಸೆ ಇತ್ತು. ಸೊ ಫೈನಲಿ ಅಲ್ಲೊಬ್ಬರು ತಾತ ಇದ್ದವರು ನನಗೆ ವಿಂಡೋ ಸೀಟ್ನ ಬಿಟ್ಕೊಟ್ರು. ಟ್ರೈನ್ ಹೊರಟು, ಬಟ್ ನಾನು ನಿದ್ದೆ ಮಾಡ್ತಾಯಿದ್ದೆ. ಏನು ಮಾತಾಡ್ತಾ ಇದೆಯಾ? ನಾನು ಚಾನಲ್ಗೆ ವೆಲ್ಕಮ್ ಮಾಡಿದೆ. ವೆಲ್ಕಮ್ ಮಾಡಿದೆ ಚಾನಲ್. ನಾನು ವೆಲ್ಕಮ್ ಮಾಡಿದೆ, ಮನಸ್ಸಿಂದ ಮಾಡಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಸಚಿನ್ ವ್ಲಾಗ್ಸ್. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಕೆಲವೊಂದು ಪ್ಲೇಸಸ್ ಲೈಕ್ ಮೈಸೂರು ಪ್ಯಾಲೇಸು, ಝೂಗೆ ನನ್ನ ವೈಫ್ ಜೊತೆ ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ 2-3 ಡೇಸ್ ಗ್ಯಾಪಲ್ಲಿ ಈ ವ್ಲಾಗು ಯೂಟ್ಯೂಬಲ್ಲಿ ಚೈತನ್ಯ ನನ್ನ ಮಿಸಸ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾಯಿದೆ. ತಪ್ಪದೆ ನೋಡಿ. ಥ್ಯಾಂಕ್ ಯು ಗೈಸ್. ಝೂಗೆ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ, ಈಗಲೇ ನೋಡ್ಕೊಬಿಡಿ. ಝೂಗೆ ಯಾರು ಬಿಟ್ಟು ಬರ್ತಾರೆ ನೋಡಿ. ಎಲ್ಲ ಟೈಮಲ್ಲಿ ಹಿಂಗೆ ಮಾಡೋದು. ಚೇಟ ಪಕ್ಕ ಡಬ್ ಡಬ್. ಮೈಸೂರು ರೈಲ್ವೆ ಸ್ಟೇಷನ್. ಕೂದಲು ಡೋಂಟ್ ಟಚ್ ಮೈ ಹೇರ್. ಹಾಯ್ ಫ್ರೆಂಡ್ಸ್, ಮೈಸೂರು ದಾಸಪ್ಪ ಸರ್ಕಲಿಂದ ಇವಾಗ ರಾಮಸ್ವಾಮಿ ಸರ್ಕಲ್ ಸೈಡ್ಗೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಆ್ಯಕ್ಚುಲಿ 2 ವೀಲರ್ ಅಂತ ವಾಕ್ ಇದು ಬೆಸ್ಟ್ ಓಡಾಡೋದಕ್ಕೆ. ಫೋನ್ ಹೊಡಿಕೊಂಡು ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿದು, ಹೊಟ್ಟೆಯಲ್ಲಿ ಕಳ್ಳೆಲ್ಲನೂ ಹುಳ ತಿನ್ಕೊಂಡು ಹೋಗ್ತಾ ಇದೆ. ಬಾಯ್ ಬಾಯ್. ಬೇಗ ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀವಿ. ಪಕ್ಕದ ಇದು ವೈಷ್ಣವಿ ದೋಸೆ ಪ್ಯಾಲೇಸ್ಗೆ ಬಂದಿದ್ದೀವಿ ಇವಾಗ ಟಿಫನ್ ಮಾಡೋದಕ್ಕೆ. ನನ್ನ ವೈಫು ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ದಾರೆ. ನಾನು ಆಲ್ ಕರ್ನಾಟಕ ಫೇಮಸ್ ಇಡ್ಲಿ ವಡೆ ಆಲ್ ಟೈಮ್ ಫೇವ್ರೇಟ್ ಆರ್ಡ್ರ್ ಮಾಡಿದ್ದೀನಿ.
ಪ್ಯಾಲೇಸ್ಗೆ ಹೋಗೋದೆ. ದಿಸ್ ಇಸ್ ಮೈ ಮಸಾಲ ದೋಸೆ. ತಿನ್ನಕ್ಕೆ ಸ್ಟಾರ್ಟ್ ಮಾಡೋದೆ ಅಲ್ಲ, ಒಂದೇನಾ? ನಾನು ಸಿಂಗಲ್ಲೇ ತೊಗೊಂಡಿದ್ದೆ. ಎಂಟ್ರು ಮೈಸೂರು ಪ್ಯಾಲೇಸ್. ಏಯ್, ನಾವಿವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ವಿಸಿಟ್ ಮಾಡಿ ಮೈಸೂರು ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ತಿನ್ಬಿಟ್ಟು ಹೆಂಗೆ ಕೂತಿದ್ದಾನೆ ನೋಡಿ. ಮೈಸೂರು ಪ್ಯಾಲೇಸ್ ಒಳಗಡೆ ಕ್ಯಾಮ್ರಾ ಅದು ಇರೋದಿಲ್ಲ, ಅದನ್ನು ನೋಟ್ ಮಾಡ್ಕೊ. ಇನ್ನೇನಿದ್ರು ಹೊರಗಡೆಯಿಂದ ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ, ನಾಟ್ ಇನ್ಸೈಡ್ ದ ಪ್ಯಾಲೇಸ್. ಓಕೆ. ಗಾಯತ್ರಿ ಥಿಯೇಟ್ರ್ ಹೋಯ್ತು. ನಾನು ಅಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೋಡಿದ್ದು. ನಾನು MBA ಮಾಡಬೇಕಾದ್ರೆ ಈ ರೋಡ್ಗಳೆಲ್ಲ ತುಂಬ ಕಾಮನ್ ಆಗಿ ಓಡಾಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಹರ್ಷ, ಮಂಜು, ಅಕ್ಷಯ್ ಬಂದು ನನ್ನ ನೇಟಿವ್ ಫ್ರೆಂಡ್. ಡಿಗ್ರಿಯಿಂದ ನನ್ನ ಫ್ರೆಂಡ್ಸು ಹರ್ಷ, ಮಂಜು, ಚಂದನ್, ಹರ್ಷಿತ್ ಇವರೆಲ್ಲ ಬಂದು ಇಲ್ಲಿ ಲೋಕಲ್ ಎಕ್ಸ್ ಮೈಸೂರವರು. ಬಾ, ಪೇಮೆಂಟ್ ಮಾಡ್ತೀನಿ. ಇವಾಗ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಈ ಕೌಂಟರ್ ಕ್ಲೋಸ್ ಆಗಿದೆ. ಎಷ್ಟಾಯ್ತು? 200. ಬಾ. ಹೋಗೋಣ ಒಳಗೆ. ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ನಡೀತಾ ಇದೆ. ಅದನ್ನು ಮುಗಿಸ್ಕೊಂಡು ನಾವು ಪ್ಯಾಲೇಸ್ ಒಳಗೆ ಹೊರಟ್ವಿ. ಅಲ್ಲಿಡೋಣ ಲಗೇಜ್ ಕೊಠಡಿಗೆ. ಅಲ್ಲಿ ಇಡೋಣ, ಲಗೇಜ್ ರೂಮ್ಗೆ ಇಡೋಣ ಅಂದರೆ ಬೇಡ, ಹಂಗಾರೆ ಇಟ್ಕೋಬೇಕು ನೀನು. ಕಾಸೆಲ್ಲ ಇದೆ. ಅರಮನೆ ಹುಡುಗಿರಿದ್ದಾರೆ ಅಂದರೆ ಅವನ ಮುಖದ ವರ್ಷನೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಹೆಂಗೆ ಕಿಸಿತಾ ಇದ್ದಾನೆ ಅಂತ. ಒಂದು ನಮಗೆ ಹುಡುಗಿರಂದ್ರೆ ಆಗಲ್ಲ. ನಾವು ನೀವು ಅಂದ್ರೆ ಹುಡುಗರು ಮಾತೇ ಬರ್ತಿಲ್ಲ. ಎಷ್ಟೇ ಚೆನ್ನಾಗಿರೋ ಹುಡುಗಿನ ಮದುವೆ ಆದ್ರು ಈಗ ತುಂಬಿ ಹೂನ ನೋಡಿ ಮಂದಹಾಸ ಬೀರಲ್ಲ, ಸಾಕು. ಹಂಗೆ ಬರೀ ಹುಡುಗಿರ್ನ ನೋಡೋದು. ನಾನು ನೋಡಿದ ತಕ್ಷಣ ನನ್ನ ಕೈಲಿ ಸಿಗಾಕೊಂಡು ನನಗೆ ತೇಪೆ ಹೆಚ್ಚಕ್ಕೆ ಬರೋದೇನಾದ್ರು. ಇರೋದು ಒಂದು ಲೈಫು. ಕನ್ನಡಕ ತೆಗೆದುಕೊಂಡು ತುಂಬ್ಕೊಂತೀನಿ, ನಮ್ಮ ನಾಡಿನ ಕಿರೀಟ. ಅರಮನೆನ ಆ್ಯಕ್ಚುಲಿ ಸನ್ ಗ್ಲಾಸ್ ಎಲ್ಲ ಹಾಕೊಂಡು ನೋಡಬಾರ್ದು. ಬರೀ ತುಂಬಾನೇ ಬಿಸಿಲಿದೆ. ಹಾಗೆ ಇದು ನಾರ್ಮಲ್ ಆಗಿ ಕಣ್ಣು ಬಿಡ್ಕೊಂಡು ನೋಡೋಕೆ ಆಗೋದಿಲ್ಲ, ಆಯ್ತಾ? ಸೊ ಹಂಗಾಗಿ ಸನ್ ಗ್ಲಾಸಸ್ ಮಸ್ಟ್ ಆ್ಯಂಡ್ ಶುಡ್. ಅಲ್ಲಿ ಆನೆ, ಎಲ್ಲಿ ಆನೆ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ನನಗಂತೂ ಕಾಣಿಸ್ತಿದೆ. ಹೌದಾ? ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗೋಣ. From 7 p.m. to 8 p.m. Visitors can view the illumination. ಮೈಸೂರು ಸಿಲ್ಕ್ ಎಲ್ಲ ಸಿಗುತ್ತೆ. ನನಗೇನಾದರೂ ತೆಕ್ಕೊಡ್ತೀಯಾ ನೀ? ದುಡ್ಡಿಲ್ವಲ್ಲಮ್ಮ, ಕಾಸಿಲ್ವಲ್ಲಮ್ಮ, ಪೇಸೆ ಇಲ್ವಲ್ಲಪ್ಪ. ನೋ ಸರ್. ನೋ 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 ಥ್ಯಾಂಕ್ಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅರಮನೆ ಒಳಗೆ ಬರ್ತಾ ಇದ್ದೀನಿ. ನಾನು ಇನ್ನೇನೋ ದಿನ ಡೈಲಿ ಬರ್ತಿದ್ನಾ? ಅಟ್ಲೀಸ್ಟ್ ನೀನು ಇಲ್ಲಿದ್ದಾಗ ಬಂದು ಹೋಗಿದ್ಯಾ ನೀ? ಇಲ್ಲ, ಬಂದಿಲ್ಲ ನಾನು. ಹಾಯ್ ಬಾಯ್. ಛೀ, ಶೇಮ್
ಶೇಮ್ಲೆಸ್ ಫೆಲೋ ಗೈಸ್ ನನ್ನ ಗಂಡ. ಎಸ್ ಎಸ್ ಕೊಡಕ್ಕೆ 200 ರೂಪಾಯಿ ಕೊಟ್ಟಿದ್ದೆ. ಏಯ್ ವಿಡಿಯೋ ಮಾಡ್ತಾ ಇದ್ದೀನಿ. Where is Ambari guys? ಇದು ಒರಿಜಿನಲ್ಲಾ? ಇದು ಮೇ ಬಿ ಅನಿಸುತ್ತೆ, ಬಟ್ ನನಗೆ ಗೊತ್ತಿಲ್ಲ. ನಾಟ್ ಎಕ್ಸಾಕ್ಟ್ಲಿ. ಇಲ್ಲೂ ಒಂದಿದೆಯಲ್ಲ ಸ್ಟಡ್. ಏನು ಸಕ್ಕತ್ತಾಗಿದೆ. ಒರಿಜಿನಲ್ ಆನೆ ಥರನೇ ಕಾಣಿಸ್ತಾ ಇದೆ ಅದು. ಫ್ರೆಂಡ್ಸ್, ಇದು ಮೈಸೂರು ಲಾಂಛನ ಅಂತೆ. ಸತ್ಯಸೇ ನೆಗದ್ ಬಿತ್ತು ನಿನ್ನ ಭಾಷೆಗೆ. ಬರ್ತಿಲ್ಲ ಓದಕ್ಕೆ. ಮಯೂರ ಮೂವಿ ಶೂಟ್ ಆಯ್ತಾರ ರಾಜ್ಕುಮಾರ್ ಅವ್ರದ್ದು, ಅದೆಲ್ಲ ಇಲ್ಲೇ ಆಗಿರೋದು. ಹೌದಾ? ಮಯೂರ ಕನ್ನಡ. ಕನ್ನಡ. ಅಂದರೆ ಅದರೊಳಗೆ ರೂಮ್ ಇದೆಯಾ? ಹಾಂ, ರೂಮ್ಗಳಿದೆ. ಜಯಲಕ್ಷ್ಮಣಿಯವರು, ಕೃಷ್ಣರಾಜಮ್ಮಣ್ಣಿಯವರು, ಕೆಂಪಚಲುವ ಜಮ್ಮಣ್ಣಿಯವರು, ಆಲ್ರೆಡಿ ಕೃಷ್ಣರಾಜ ಒಡೆಯರ್ ಅವರು. ಏನು ಇಂಥಂಥ ಜ್ಯುವೆಲ್ಸ್ ಹಾಕಿದಾರಲ್ವಾ? ಅನ್ನಿ ಅಮ್ಮ ಹೇಳ್ತಲ್ಲ, ಮೈಸೂರು ಪ್ಯಾಲೇಸಲ್ಲಿ ನಮ್ಮೂರಿನ ದೇವಸ್ಥಾನದ್ದು ಒಡವೆ ಇದೆ ಅಂತ. ನೋಡ್ಕೋಗೋಣ. ಬಿಡ್ತಾರನೇ. ನಾನು ಚಾಮರಾಜ ಒಡೆಯರು, ನಿಮ್ಮಮ್ಮಡಿ ಕೃಷ್ಣರಾಜ ಒಡೆಯರು. ಸಿಂಹಾಸನ ನಮ್ಮೂರ ಹೆಸರು. ಇದೆಲ್ಲ ಪೇಂಟಿಂಗ್ ಅಲ್ಲ? ಹಾಂ, ಇದೆಲ್ಲ ಪೇಂಟ್, ಆಯಿಲ್ ಪೇಂಟ್. ಉಪನಯನ ಆಗಿರೋದು ಜಯಚಾಮರಾಜೇಂದ್ರ ಒಡೆಯರ್ ಅವ್ರಿಗೆ. ಅವರೇ ಮಧ್ಯದವರೇ. ಏನು ಕ್ಯೂಟಾಗಿದೆ ನೋಡಿ ಇಲ್ಲಿ. ಊಯಿಸಿ ರಾಣಿ ಅಲೆಕ್ಸಾಂಡ್ರಾ, 7th ಎಡ್ವರ್ಡ್. 7th ಕಿಂಗ್ ಎಡ್ವರ್ಡ್ ಅವ್ರ ವೈಫ್ ಅನ್ಸುತ್ತೆ. ದಿನಾವಳಿ ಅವಾಗೆಲ್ಲ ಪತ್ರ ಕೊಡೋರು. ಇನ್ವಿಟೇಷನ್ಸ್. ಯಾವ್ದು ಇನ್ವಿಟೇಷನ್? ಎಲ್ಲ. ನನ್ನ ಟೂರಿಸ್ಟ್ ಗೈಡ್ ಮಾಡಿಬಿಟ್ಟು ಅವನಲ್ಲಿ ಕರ್ಕೊಬಂದು ಟ್ರಿಪ್ ಹೊಡಿಯೋಕ್ಕೆ ಅಂತ ಬಂದರೆ ಟೂರಿಸ್ಟ್ ಗೈಡ್ ಥರ ಗೈಡ್ ಮಾಡ್ತಾ ಬರ್ತಿದ್ದೆ ನನಗೆ. ನನಗೆ ನನ್ನ ಗಂಡ ಅನ್ನಿಸ್ತಾ ಇಲ್ಲ. ಇವಾಗ ನನಗೆ ಅಲ್ಪ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಗೊತ್ತು. ಅದು ನಮ್ಮ ಕನ್ನಡದ ರಾಜವಂಶಸ್ಥರಲ್ವಾ, ಗೊತ್ತಿರೋದು ತಿಳಿಸ್ತಾ ಇದ್ದೀನಿ. ಗೊತ್ತಿಲ್ಲದವ್ರಿಗೆ ಹೇಳ್ಕೊಡ್ಬೇಕು. ನನಗೆ ಹೇಗೆ ಅನ್ನಿಸ್ತಿದೆ ಗೊತ್ತಾ, ಈ ಮೂವಿಲೆಲ್ಲ ರಾಣಿ ಹಿಂಗೆ ಆಚೆ ವೆಯ್ಟ್ ಮಾಡ್ತಾ ಇರ್ತಾಳೆ. रुको जरा ಏನಾದ್ರು ಒಂದು ಕಷ್ಟ ಇಲ್ಲೇ ಬಿಟ್ಟು ಹೋಗ್ತೀನಿ.